Hello guys, welcome back to my channel. ವೆಡ್ನೆಸ್ಡೇ ಈವ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಟ್ಸ್ ಅ ರ್ಯಾಂಡಮ್ ವ್ಲಾಗ್. ನಾನು ನನ್ನ ಹಸ್ಬೆಂಡ್ ವಿ ಆರ್ ಶಾಪಿಂಗ್ ಮಾಲ್ಗೆ ಹೋಗ್ತಾ ಇದ್ದೀವಿ. ವಿ ಆರ್ ಬೆಂಗಳೂರು. ಸುಮ್ಮನೆ ವೆಸ್ಟ್ ಸೈಡ್ ಮತ್ತು ಝೂಡಿಯೋ ಅಲ್ಲಿ ಸೇಲ್ ಹಾಕಿದ್ರಲ್ವ, ಅದನ್ನು ಚೆಕ್ಔಟ್ ಮಾಡೋಣ ಅಂತ ತುಂಬ ದಿನದಿಂದ ಅನ್ಕೊತಿದ್ದೆ. ಹೋಗೋಕ್ಕೆ ಆಗ್ತಿರ್ಲಿಲ್ಲ. ಲಿಟ್ರಲಿ ಇಟ್ ವಾಸ್ 28th, ಆಲ್ಮೋಸ್ಟ್ ಸೇಲ್ ಎಂಡ್ ಆಗೋ ಟೈಮಲ್ಲಿ ಬೈ ಒನ್ ಗೆಟ್ ಒನ್ ಜಾಸ್ತಿ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋದ್ವಿ. ಬಟ್ ಅಲ್ಲಿ ಆಗಿದ್ದೇ ಅದು ಬೇರೆ. ಆ್ಯಕ್ಚುಲಿ ವೆಸ್ಟ್ ಸೈಡಲ್ಲಿ ಏನೂ ಪ್ರಾಡಕ್ಟ್ಸ್ ಇರಲಿಲ್ಲ, ವೆರಿ ಫ್ಯೂ ಪ್ರಾಡಕ್ಟ್ಸ್. ಅಲ್ಲೊಂದು ಸೆಕ್ಷನ್ ಫಾರ್ ಗರ್ಲ್ಸ್, ಒಂದು ಸೆಕ್ಷನ್ ಫಾರ್ ಬಾಯ್ಸ್, ಒಂದೇ ಒಂದು ಸಿಂಗಲ್ ಸೆಕ್ಷನ್ ಫಾರ್ ಫುಟ್ವೇರ್, ಒಂದು ಚಿಕ್ಕ ಟೇಬಲ್ ಫಾರ್ ಹೋಮ್ ಸೆಕ್ಷನಲ್ಲಿ. ಸೊ ಲಿಟ್ರಲಿ ನೋಡ್ಬೋದು, ಹೋಮ್ ಸೆಕ್ಷನಲ್ಲಿ 2-3 ಪ್ರಾಡಕ್ಟ್ಸ್ ಅಷ್ಟೇ ಇತ್ತು, ಇನ್ನೆಲ್ಲ ಆಗೋಗಿತ್ತು. ಬಟ್ ವೆಸ್ಟ್ ಸೈಡಲ್ಲಿ ನನಗೆ ಹೋಮ್ ಸೆಕ್ಷನಲ್ಲಿ ತುಂಬ ಇಷ್ಟ ಆಗುತ್ತೆ ಪ್ರಾಡಕ್ಟ್ಸ್. ಇಟ್ ಈಸ್ ಸೋ ಗುಡ್. ಒನ್ ಡೇ ಇಫ್ ಐ ಬೈ ಐ ಡೂ ಅ ವ್ಲಾಗ್ ಆನ್ ದ್ಯಾಟ್. ಆಮೇಲೆ ಏನೂ ತೊಗೊಂಡಿಲ್ಲ. ಐ ಜಸ್ಟ್ ಬಾಟ್ ಒನ್ ಇಯರಿಂಗ್ ಆ್ಯಂಡ್ ಒನ್ ಬ್ರೇಸ್ಲೆಟ್ ಸೆಟ್ ಫಾರ್ ಸುನಿಲ್. ಅದಾದಮೇಲೆ ಝೂಡಿಯೋಗೆ ಹೋದ್ವಿ. ಝೂಡಿಯೋ ಅಲ್ಲಿ ವಿ ಶಾಪ್ ಒನ್ ಬರ್ಡೇ ಡ್ರೆಸ್ ಫಾರ್ ಸುನಿಲ್. ನಿಮಗೆ ಬೇಕಂದರೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಅದ್ರ ಡೀಟೇಲ್ಸ್ ಹೇಳ್ತೀನಿ. ಆಮೇಲೆ ವಿ ಆರ್ ಮಾಲಲ್ಲಿ ಏನೋ ಮೇಂಟೆನೆನ್ಸ್ ನಡೀತಿತ್ತು, ರಿನೋವೇಷನ್ ಕೈಂಡ್ ಆಫ್. ಸೊ ಐಮ್ಯಾಕ್ಸ್ ಎಲ್ಲ ಕ್ಲೋಸ್ ಮಾಡಿದರು, ಜನನೂ ತುಂಬ ಇರಲಿಲ್ಲ. ಸೊ ಹಾಗೆ ಸುತ್ತಾಡ್ತಿದ್ವಿ. ನ್ಯೂ ಯೂಟ್ಯೂಬರ್ ಆಗಿರೋದ್ರಿಂದ ಐ ವಾಸ್ ಫೀಲಿಂಗ್ ಲಿಟ್ಲ್ ಆಕ್ವರ್ಡ್ ಟು ಟೇಕ್ ವೀಡಿಯೋಸ್ ಇನ್ ಫ್ರಂಟ್ ಆಫ್ ಎವ್ರಿ ಒನ್. ಅದಕ್ಕೆ ನನ್ನ ಹಸ್ಬೆಂಡ್ನ ಮುಂದೆ ಬಿಟ್ಟು ಅವ್ರ ಶಾರ್ಟ್ಸ್ ತಗೊಳ್ಳೋ ಥರ ನಾನು ತಗೊಳ್ತಿದ್ದೆ. ಆಮೇಲೆ ಅಲ್ಲಿ ಸುಮ್ಮನೆ ಚೆಕ್ಔಟ್ ಮಾಡಿದ್ವಿ. ಎಷ್ಟೊಂದು ಆಫರ್ಸ್ ಹಾಕಿದ್ರು, ಬಟ್ ಪ್ರಾಡಕ್ಟ್ಸೇ ಇರಲಿಲ್ಲ ವಿ ಆರ್ ಮಾಲಲ್ಲಿ. ಯಾಕಂತ ನಂಗೆ ಗೊತ್ತಿರಲಿಲ್ಲ. ಆಮೇಲೆ ಮನೆಗೆ ಬಂದ್ವಿ ಆಫ್ಟರ್ ಸಮ್ ಟೈಮ್. ದ ನೆಕ್ಸ್ಟ್ ಡೇ ನಾನು ಬಸ್ ಸ್ಟಾಪಲ್ಲಿ ವೆಯ್ಟ್ ಮಾಡ್ತಾಯಿದ್ದೆ ನಮ್ಮ ಮಮ್ಮಿಗೋಸ್ಕರ. ನಮ್ಮ ಮಮ್ಮಿ ಬಂದರು. ನಾನು ನಮ್ಮ ಮಮ್ಮಿ ಇಬ್ಬರೂ ಚೋಟು ಮನೆಗೆ ಹೋಗ್ತಾಯಿದ್ದೀವಿ. ಚೋಟು ನನ್ನ ತಂಗಿ. ನನ್ನ ಮನೆಯಿಂದ ನನ್ನ ತಂಗಿ ಮನೆಗೆ ಲಿಟ್ರಲಿ ಟೇಕ್ಸ್ 2 hours ಇನ್ ಬಸ್. 2 buses ಚೇಂಜ್ ಮಾಡಬೇಕು. ಇಟ್ ವಾಸ್ ವೆರಿ ಇಂಪಾರ್ಟೆಂಟ್ ಡೇ ಫಾರ್ ಹರ್. ಅದಕ್ಕೆ ನಾವು ಇಬ್ಬರೂ ಹೋಗ್ತಾ ಇದ್ವಿ. ಹಾಗೆ ಧೃತಿ ಬೇಬಿನ ನೋಡ್ಕೊಂಡು ಬರೋಣ ಅಂತ. ವಿ ವರ್ ಮಿಸ್ಸಿಂಗ್ ಹರ್ ಸೋ ಮಚ್. ಐ ಜಸ್ಟ್ ಲವ್ ಧೃತಿ. ಶಿ ಈಸ್ ಮೋರ್ ದೆನ್ ಮೈ ಡಾಟರ್. ನನಗೆ ಮಗು ಆಗಿದ್ರೂ ಐ ಜಸ್ಟ್ wish it would be Dhrithi. I just love her. The kind of feeling I have for her is like I can't express it. ಸೊ ಅಲ್ಲಿಂದ 2 buses ಚೇಂಜ್ ಮಾಡಿಕೊಂಡು ಇಳ್ದಾದ್ಮೇಲೆ ನನ್ನ ಬ್ರದರ್ ಇನ್ ಲಾ ಮತ್ತು ಚೋಟು ಇಬ್ಬರು ಬಂದು ಕಾರಲ್ಲಿ ಪಿಕ್ ಮಾಡಿ ಅವ್ರ ಮನೆಗೆ ಹೋದ್ವಿ. ಆ್ಯಂಡ್ ಅವ್ರ ಮನೆಯಲ್ಲಿ ಮಲ್ಲಿಗೆ ಗಿಡ ನೋಡ್ಬೋದು, ಎಷ್ಟೊಂದು ಹೂ ಬಿಟ್ಟಿತ್ತು. ದಟ್ ಈಸ್ ಮೈ ಫೇವ್ರೆಟ್. ಆ್ಯಂಡ್ ಅವ್ರ ಅತ್ತೆ ತುಂಬ ಚೆನ್ನಾಗಿ ರಂಗೋಲಿ ಬಿಡಿಸಿದ್ರು ಇನ್ ಪೇಂಟ್. ಸೊ ಅದರದ್ದು ಫ್ಯೂ ಶಾರ್ಟ್ಸ್ ತೊಗೊಂಡೆ. ನೋಡಿ ತುಂಬ ಚೆನ್ನಾಗಿದೆ. ಇದು ದೇವ್ರ ಮನೆ ಮುಂದೆ. ಹಾಗೆ ಊಟ ಮಾಡಿಕೊಂಡು ಜೋರಾಗಿ ಮಳೆ ಬರ್ತಿತ್ತು. ದೆನ್ ವಿ ವೆಂಟ್ ಟು ಸಬ್ ರಿಜಿಸ್ಟರ್ ಆಫೀಸ್. ಅವಳದು ಸ್ವಲ್ಪ ರಿಜಿಸ್ಟ್ರೇಷನ್ ವರ್ಕ್ ಇತ್ತು. ಇಟ್ ವಾಸ್ ಲೈಕ್ ವೆರಿ ಇಂಪಾರ್ಟೆಂಟ್ ಡೇ ಫಾರ್ ಹರ್. ಈ ಡೇಗೋಸ್ಕರ ಅವಳು ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾಳೆ, ತುಂಬ ಸ್ಯಾಕ್ರಿಫೈಸಸ್ ಮಾಡಿದ್ದಾಳೆ. ಇಟ್ ಈಸ್ ಹರ್ ಪರ್ಸ್ನಲ್ ಥಿಂಗ್. ಐ ಕ್ಯಾನಾಟ್ ಎಕ್ಸ್ಪ್ಲೇನ್ ಮೋರ್ ಅಬೌಟ್ ದಿಸ್. ಬಟ್ ಒಂದು ಒಳ್ಳೆ ಕೆಲಸ, ಐ ಮೀನ್ ಒಂದು ವೆರಿ ಹ್ಯಾಪಿ ನ್ಯೂಸ್ ಫಾರ್ ಹರ್. ಆಮೇಲೆ ರಿಜಿಸ್ಟ್ರೇಷನಲ್ಲಿ ದೇ ವರ್ ಸೋ ಬ್ಯುಸಿ. ನಾನು ಧೃತಿ ಜೊತೆ ಆಟಾಡ್ಕೊಂಡಿದ್ದೆ. ನಾನು ನಮ್ಮ ಮಮ್ಮಿ, ಅವ್ರ ಅತ್ತೆ, ಅವ್ರ ಮಾವ, ನನ್ನ ಬ್ರದರ್ ಇನ್ ಲಾ ಎಲ್ಲರೂ ಹೋಗಿದ್ವಿ. ದಿಸ್ ಈಸ್ ದ ಧೃತಿ ಬೇಬಿ. Just love her. She's just like my dad.
ಎಲ್ಲ ಕಣ್ಣು, ಮೂಗು, ಬಾಯಿ ಎಲ್ಲ ನಮ್ಮ ಡ್ಯಾಡಿ ಥರನೇ. ಐ ಡೋಂಟ್ ನೋ, ಐ ಕನೆಕ್ಟ್ ಮೋರ್ ಫಾರ್ ಹರ್. ಸುಮ್ಮನೆ ನಾಟಿ ಮಾಡ್ತಾ ಇದ್ಲು. ಮತ್ತು ರಿಜಿಸ್ಟ್ರೇಷನ್ ವರ್ಕ್ ಎಲ್ಲ ತುಂಬ ಲೇಟ್ ಆಯಿತು. ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೋಗ್ತಾ ಇರಬೇಕಾದ್ರೆ ವಿ ಹ್ಯಾಡ್ ಬಾಟ್ ಸಮ್ ಅಂಬ್ರೆಲಾಗಳನ್ನೆಲ್ಲ ನಾವು ಮರ್ತೋಗಿದ್ವಿ. ಆದರೆ ಧೃತಿ ಬೇಬಿ ಮರ್ತಿಲ್ಲ. ನೋಡಿ ಅದನ್ನೆಲ್ಲ ಹೆಂಗೆ ಕೈಯಲ್ಲಿ ಇಟ್ಕೊಂಡು ಲಿಫ್ಟ್ ಹತ್ರ ಹೋಗ್ತಿದ್ದಾಳಂತ. ಇಟ್ ವಾಸ್ ವೆರಿ ಫನ್ನಿ. Bye, Chinny. Open. Open, Checo. Open. Open it down, please. Open and open. If you like this vlog, please consider subscribing. ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.